ಹಾಯ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿ ಮಸಾಲ ಮಜ್ಜಿಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 250 ಗ್ರಾಮಿನಷ್ಟು ಅಥವಾ ಒಂದು ಬಟ್ಟಲು ಮೊಸರು ಇದ್ದರೆ, ಗಟ್ಟಿ ಮೊಸರು ಇದ್ದರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ ಬಟರ್ ಮಿಲ್ಕ್ ಹಾಗೂ ಮಜ್ಜಿಗೆ. ಇದಕ್ಕೆ 1 ಅಥವಾ 2 ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 5-6 ಪೀಸು ಪೆಪ್ಪರ್ ಮೆಣಸಿನ ಕಾಳನ್ನು ಹಾಕಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿಕೊಳ್ಳಬೇಕು. ಹಾಗೂ ಪುದೀನ ಸೊಪ್ಪು ಕೂಡ ಸ್ವಲ್ಪ ಹಾಕಿ, ಹಾಗೆ ಅರ್ಧ ಮುಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಳಬೇಕು. ಹಾಗೆ 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ, ಇದಕ್ಕೆ ನೀರನ್ನು ಹಾಕಿ, ಅರ್ಧ ಗ್ಲಾಸಿನಷ್ಟು ಫಸ್ಟ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಳ್ಳಿ. ಈ ಥರದಲ್ಲಿ ಸೋಸಿಕೊಳ್ಳಬೇಕು. ಹೀಗೆ ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡರೆ ಇದರಲ್ಲಿರುವ ಸಿಪ್ಪೆ ಎಲ್ಲ ಮೇಲೆ ಬರುತ್ತೆ. ಆ ಥರದಲ್ಲಿ ಚೆನ್ನಾಗಿ ಫಿಲ್ಟರ್ ಮಾಡಿಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ 1 ಸ್ಪೂನಿಂದ ಈ ಥರದಲ್ಲಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಮಜ್ಜಿಗೆ ರೆಡಿಯಾಗಿದೆ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳಿ. ನೋಡಿ, ಇವಾಗ ಬಟರ್ ಮಿಲ್ಕ್ ಮಜ್ಜಿಗೆ, ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಇದಕ್ಕೆ ಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು ಸ್ವಲ್ಪ, ಹಾಗೆ ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕಿಕೊಳ್ಳಿ. ಕಟ್ ಮಾಡಿ, ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಹಾಗೆ ಹಸಿ ಮೆಣಸಿನಕಾಯಿಯನ್ನು ಕೂಡ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಸಾಲ ಮಜ್ಜಿಗೆ ರೆಡಿ. ತುಂಬ ಸಿಂಪಲ್ ಹಾಗೂ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಹೆಲ್ತಿಯಾಗಿ ಕೂಲಾಗಿ ಇರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಮಸಾಲ ಮಜ್ಜಿಗೆಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ರೈಸ್ ಜೊತೆ ಕೂಡ ತಿನ್ನಬಹುದು, ಹಾಗೆ ಕೂಡ ಕುಡಿಬೋದು. ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ಇದು ರಾಮನವಮಿಗೆ ತುಂಬಾ ಫೇಮಸ್ ಆದ ಮಜ್ಜಿಗೆ, ಮಸಾಲ ಮಜ್ಜಿಗೆ. ಬೇಸಿಗೆಯಲ್ಲಿ ಈ ಥರ ಮಸಾಲ ಮಜ್ಜಿಗೆ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟು ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ಕುಡಿಬೋದು. ತುಂಬ ಕೂಲ್ ಬೇಕಂದರೆ ಫ್ರಿಜ್ಜಲ್ಲಿಟ್ಟುಕೊಂಡು ಕುಡಿಯಿರಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಸಾಲ ಮಜ್ಜಿಗೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿರೋ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ಇವಾಗ ಸಬ್ಸ್ಕ್ರೈಬ್ 902 ಆಗಿದ್ದಾರೆ, ಹಾಗೆ 1000 ಆಗೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.